2023ರ ಲೋಕಸಭಾ ಚುನಾವಣೆ ಏನಿದೆ ಆ ಚುನಾವಣೆಯಲ್ಲಿ 100ಕ್ಕೆ 100% ಇವರು ಗೆದ್ದೇ ಗೆಲ್ತಾರೆ, ಎಂಎಲ್ಎ ಆಗೇ ಆಗ್ತಾರೆ ಅಂತ ಹೇಳ್ತಾ ಇರುವಂತಹ ಕೆಲವೊಂದಿಷ್ಟು ಜನ ಸೋತು ಸುಣ್ಣವಾಗಿದ್ದಾರೆ. ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಅವರಿಗೇನಾದ್ರೂ ಟಿಕೆಟ್ ಅನ್ನ ಕೊಟ್ಟರೆ ಎಷ್ಟರ ಮಟ್ಟಿಗೆ ಬಿಜೆಪಿಗೆ ಆಗಿರಬಹುದು, ಬೇರೆ ಪಕ್ಷದವರಾಗಿರಬಹುದು, ಯಾರಿಗೆ ಎಷ್ಟು ಲಾಭ? ಹಾಗೆ 2023ರಲ್ಲಿ ಯಾವೆಲ್ಲ ಎಂಎಲ್ಎಗಳು ಸೋತು ಸುಣ್ಣವಾಗಿದ್ದಾರೆ, ಅಂದ್ರೆ ಮಾಜಿ ಎಂಎಲ್ಎಗಳು ಯಾರು ಸೋತು ಸುಣ್ಣವಾಗಿದ್ದಾರೆ, ಅವರ ಮೇಲೆ ಇರುವಂತಹ ಹೋಪ್, 2-3 ಸಲ ಅವರು ಗೆದ್ರೂ ಕೂಡ ಮತ್ತೆ ಯಾಕೆ ಸೋತ್ರು, ಯಾರು ಅವರು, ಒಂದಿಷ್ಟು ಜನರ ಪಟ್ಟಿಯನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ. ಹಾಗೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಇವರಿಗೆ ಏನಾದರೂ ಸೀಟ್ ಕೊಡುತ್ತಾ ಬಿಜೆಪಿ ಅನ್ನೋದ್ರ ಬಗ್ಗೆನೂ ಕೂಡ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀನಿ. ಅದರಲ್ಲಿ ಮೊದಲನೇ ಅವರ ಹೆಸರು ಇಲ್ಲಿದೆ ನೋಡಿ. ಎಂಪಿ ರೇಣುಕಾಚಾರ್ಯ ಅವರು ಹೊನ್ನಾಳಿ ಕ್ಷೇತ್ರದ ಶಾಸಕರಾಗಿದ್ರು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ರು. ಇವರು ಕ್ಷೇತ್ರದಲ್ಲಿ ಮಾತ್ರ ಅಲ್ಲದೆ ರಾಜ್ಯ ರಾಜಕೀಯದಲ್ಲೂ ಕೂಡ ಚಿರಪರಿಚಿತರು. ತಮ್ಮ ನಡೆ ನುಡಿಯಂತೆ ರಾಜ್ಯದ ಗಮನವನ್ನ ಸೆಳೆದಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡುವಂತಹ ಮೂಲಕ ಸುದ್ದಿಯನ್ನ ಮಾಡಿದ್ರು. ಈ ನಡುವೆ ಹೈಕಮಾಂಡ್ ಕೆಲವು ನಾಯಕರ ವಿರುದ್ಧವೂ ಕೂಡ ಅಸಮಾಧಾನವನ್ನ ಹೊರಹಾಕಿದ್ರು. ಆದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಂಪಿ ರೇಣುಕಾಚಾರ್ಯ ಅವರು ಹೀನಾಯವಾಗಿ ಸೋಲನ್ನ ಕಂಡಿದ್ರು. ಇದೀಗ ಅವರು ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ಗಾಗಿ ಪ್ರಯತ್ನವನ್ನ ಮಾಡ್ತಿದ್ದಾರೆ. ರಾಜ್ಯ ನಾಯಕರಿಂದ ಹಿಡಿದು ಹೈಕಮಾಂಡ್ ವರೆಗೂ ಕೂಡ ಟಿಕೆಟ್ಗಾಗಿ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ 2023ರಲ್ಲಿ ಏನು ವಿಧಾನಸಭಾ ಚುನಾವಣೆ ಆಗಿತ್ತಲ್ಲ, ಆ ಚುನಾವಣೆಯಲ್ಲಿ ರೇಣುಕಾಚಾರ್ಯ ಅವರು ಸೋಲನ್ನ ಕಂಡಿದ್ರು. ಈಗ ಬರ್ತಿರುವಂತಹ ಲೋಕಸಭಾ ಚುನಾವಣೆಗೆ ಇವರಿಗೆ ಏನಾದ್ರು ಟಿಕೆಟ್ ಸಿಗಬಹುದಾ ಅಂತ ಇವರು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇನ್ನೊಂದು ಎರಡನೇದಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಪ್ರಭಾವಿ ರಾಜಕಾರಣಿ. ರಾಜ್ಯದ ಆರೋಗ್ಯ ಸಚಿವರಾಗಿರುವಂತಹ ಸುಧಾಕರ್ ಕೋವಿಡ್ ಸಂದರ್ಭದಲ್ಲಿ ಸುದ್ದಿಯ ಕೇಂದ್ರ ಬಿಂದುವಾಗಿದ್ರು. ಬಿಎಸ್ ಯಡಿಯೂರಪ್ಪ ಸರ್ಕಾರದಲ್ಲೂ ಕೂಡ ನಿರಂತರದಲ್ಲಿ, ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲೂ ಕೂಡ ಇವರು ಪ್ರಭಾವಿ ಸಚಿವರಾಗಿದ್ರು. ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲುವ ಶಾಸಕರ ಲೀಸ್ಟ್ ನಲ್ಲೂ ಕೂಡ ಇವರಿದ್ರು. ಇವರ ಕ್ಷೇತ್ರದಲ್ಲಿ ಅಚ್ಚರಿ ಫಲಿತಾಂಶ ಹೊರಬಿದ್ದಿತ್ತು. ಅವರ ಸೋಲು ಅವರಿಗೆ ಆಘಾತಕಾರಿಯಾಗಿತ್ತು. ಈ ನಡುವೆ ಅವರು ಲೋಕಸಭಾ ಚುನಾವಣೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧಿಸಲು ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡ್ತಿದ್ದಾರೆ. ರಾಜ್ಯ ಮುಖಂಡರ ಜೊತೆಗೆ ದೆಹಲಿಗೆ ಹೋಗಿ ಬಿಜೆಪಿ ರಾಷ್ಟ್ರೀಯ ವರಿಷ್ಠರನ್ನ ಕೂಡ ಭೇಟಿಯನ್ನ ಮಾಡಿ ಟಿಕೆಟ್ಗಾಗಿ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಆದರೆ ಬಿಜೆಪಿಯಲ್ಲಿ ಒಂದು ಬಣ ಅವರಿಗೆ ಟಿಕೆಟ್ ಕೊಡಿಸಲು ವಿರೋಧವನ್ನ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಯಾರಿಗೆ? ಡಾಕ್ಟರ್ ಕೆ ಸುಧಾಕರ್ ಅವರಿಗೆ. ಅವರು ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನ ಕಂಡಿದ್ರು. ಎಲ್ಲರೂ ಗೆಲ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ಈಗ ಚಿಕ್ಕಬಳ್ಳಾಪುರ ಏನೋ ಒಂದು ಕ್ಷೇತ್ರ ಇದೆಯಲ್ಲ, ಆ ಕ್ಷೇತ್ರದಲ್ಲಿ ತನಗೂ ಒಂದು ಟಿಕೆಟ್ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಇವರು ಇದ್ದಾರೆ. ಸಿಟಿ ರವಿ ಅವರು ಮೂರನೇದಾಗಿ ಹೇಳ್ಬೇಕಂತಂದ್ರೆ ಸಿಟಿ ರವಿ ಅವರು ಬಿಜೆಪಿಯಲ್ಲಿ ಪ್ರಭಾವಿ ಮುಖಂಡರು, ಸಚಿವರು ಕೂಡ ಆಗಿದ್ರು. ಇವರು ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ತಮಿಳುನಾಡಿನ ಉಸ್ತುವಾರಿಯ ಕೆಲಸವನ್ನು ಕೂಡ ನೋಡ್ಕೊಳ್ತಿದ್ರು. ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದಿರುವಂತಹ ಸಿಟಿ ರವಿ ಅವರು ಚಿಕ್ಕಮಗಳೂರು ಕ್ಷೇತ್ರದಿಂದ ಅಚ್ಚರಿ ಎನ್ನುವಂತೆ ಸೋಲನ್ನ ಅನುಭವಿಸಿದ್ರು. ಇದೀಗ ಅವರು ಉಡುಪಿ, ಚಿಕ್ಕಮಗಳೂರು ಅಥವಾ ಬೆಂಗಳೂರು ಉತ್ತರ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ. ಲೋಕಸಭಾ ಟಿಕೆಟ್ಗಾಗಿ ಸಾಕಷ್ಟು ಪ್ರಯತ್ನವನ್ನ ನಡೆಸಿದ್ದಾರೆ. ಆದ್ರೆ ಪಕ್ಷದಲ್ಲಿರುವವರು ಇವರಿಗೆ ಟಿಕೆಟ್ ಕೊಡೋಕೆ ಸ್ವಲ್ಪ ಮನಸ್ಸನ್ನ ಮಾಡ್ತಾ ಇಲ್ಲ. ಇವ್ರ ಕೈ ತಪ್ಪು ಹೋಗ್ಲಿ ಟಿಕೆಟ್ ಅನ್ನುವಂತಹ ಮನಸ್ಸನ್ನ ಇಟ್ಕೊಂಡಿದ್ದಾರೆ. ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನೊಂದು ವಿಚಾರ, ನಾಲ್ಕನೇದಾಗಿ ಬಿಸಿ ಪಾಟೀಲ್ ಅವರು ಮಾಜಿ ಕೃಷಿ ಸಚಿವರು, ಹಿರೇಕೆರೂರು ಶಾಸಕರಾಗಿದ್ರು. ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನ ಕೂಡ ಅನುಭವಿಸಿದ್ರು. ಆದ್ರೆ ಇದೀಗ ಮತ್ತೆ 5 ವರ್ಷದ ಬಳಿಕ ಬರುವಂತಹ ಚುನಾವಣೆಗೆ ಕಾಯದೆ ಲೋಕಸಭಾ ಟಿಕೆಟ್ಗಾಗಿ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಅದರಲ್ಲೂ ಹಾವೇರಿ ಕ್ಷೇತ್ರದಿಂದ ಟಿಕೆಟ್ಗಾಗಿ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಆದರೆ ಹಾವೇರಿಗೆ ಸಾಕಷ್ಟು ಆಕಾಂಕ್ಷಿಗಳು ಈಗಾಗಲೇ ಟಿಕೆಟ್ಗಾಗಿ ಹಲವಾರು ಪ್ರಯತ್ನವನ್ನ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಬಿಸಿ ಪಾಟೀಲ್ ಅವರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇವರು ಕೂಡ 2023ರ ಲೋಕಸಭಾ ಚುನಾವಣೆಯಲ್ಲಿ ನಿಂತ್ಕೊಂಡ್ರು. ಹಾಗೆ ಅವರು ಸೋಲನ್ನ ಅನುಭವಿಸಿದ್ರು. ಈಗ ಲೋಕಸಭಾ ಎಲೆಕ್ಷನ್ ನಲ್ಲಿ ಮತ್ತೆ ಏನಾದ್ರೂ ನಂಗೆ ಟಿಕೆಟ್ ಸಿಗುತ್ತಾ ಹಾವೇರಿ ಪಕ್ಷದಿಂದ ಅಂತ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಬ್ರು ವಿ ಸೋಮಣ್ಣ ಅವರು ಮಾಜಿ ಸಚಿವರು. ಕಳೆದ
ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಸ್ವಕ್ಷೇತ್ರದ ಬದಲಾಗಿ ಚಾಮರಾಜನಗರ ಹಾಗೂ ವರುಣಾದಲ್ಲಿ ನಿಂತು ಸೋಲನ್ನ ಅನುಭವಿಸಿದ್ರು. ಚುನಾವಣೆಯ ಸೋಲಿನ ಬಳಿಕ ಪಕ್ಷದ ಕೆಲವು ಮುಖಂಡರ ವಿರುದ್ಧ ಬಹಿರಂಗವಾಗಿಯೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಇದೀಗ ಅವರು ಲೋಕಸಭಾ ಚುನಾವಣೆಗೆ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ತುಮಕೂರು ಕ್ಷೇತ್ರ ದತ್ತ ಅವರು ಕಣ್ಣನ್ನ ಇಟ್ಟಿದ್ದಾರೆ. ಹೈಕಮಾಂಡ್ ಮೂಲಕ ಟಿಕೆಟ್ಗಾಗಿ ಪ್ರಯತ್ನವನ್ನ ಹರಸಾಹಸವನ್ನೇ ಮಾಡ್ತಿದ್ದಾರೆ ವಿ ಸೋಮಣ್ಣ ಅವರು. ಇನ್ನೊಂದು ವಿಚಾರ ಹೇಳಬೇಕಂದ್ರೆ ಆರನೇದಾಗಿ ಜೆಸಿ ಮಧುಸ್ವಾಮಿ ಅವರು ಬಿಜೆಪಿಯಲ್ಲಿ ಉತ್ತಮ ಸಂಸದೀಯ ಪಟು ಅಂತಾನೆ ಹೆಸರನ್ನ ಗಳಿಸಿಕೊಂಡಿರುವಂತವರು. ಆದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಹೀನಾಯವಾಗಿ ಸೋಲನ್ನ ಕಂಡಿದ್ದಾರೆ. ಇದೀಗ ತುಮಕೂರು ಕ್ಷೇತ್ರದಿಂದ ಲೋಕಸಭಾ ಸ್ಪರ್ಧೆ ಮಾಡುವ ಪ್ರಯತ್ನವನ್ನ ಹೊಂದಿದ್ದಾರೆ. ಸೋಮಣ್ಣ ಅವರಿಗೆ ಸ್ಪರ್ಧಿಸಲು ವಿರೋಧ ವ್ಯಕ್ತವಾಗುತ್ತಿದೆ. ಮಧುಸ್ವಾಮಿ ತಾವೇ ಅಖಾಡಕ್ಕೆ ಇಳಿಯೋದಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಶೇಷವಾಗಿ 7ನೇದಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು 6 ಬಾರಿ ಗೆದ್ದಿದ್ರು. ಶಿರಸಿ ವಿಧಾನಸಭಾ ಕ್ಷೇತ್ರದಿಂದ ಸತತವಾಗಿ 6 ಬಾರಿ ಗೆಲುವನ್ನ ಸಾಧಿಸ್ತಾನೆ ಇದ್ರು ವಿಶ್ವೇಶ್ವರ ಹೆಗಡೆ ಅವರು ಕಾಗೇರಿ ಅವರು. ಕಳೆದ ಚುನಾವಣೆಯಲ್ಲಿ ಅಚ್ಚರಿಯ ಸೋಲನ್ನ ಅನುಭವಿಸಿದ್ದಾರೆ. ಸ್ಪೀಕರ್ ಆಗಿ ಕೂಡ ಕಾಗೇರಿ ಅವರು ಬಿಜೆಪಿ ಪ್ರಭಾವಿ ನಾಯಕರು ಕೂಡ ಹೌದು, ಸ್ಪೀಕರ್ ಆಗಿದ್ರು, ಪ್ರಭಾವಿ ನಾಯಕರು ಹೌದು, 6 ಸಲ ಎಲೆಕ್ಷನ್ ಗೆದ್ದಿದ್ರು. ಆದ್ರೆ 2023ರ ಚುನಾವಣೆ ಅವರಿಗೆ ಕೈ ಕೊಟ್ಟಿದೆ. ಆದ್ರೆ ಕಾಂಗ್ರೆಸ್ನ ಭೀಮಣ್ಣ ನಾಯಕ್ ವಿರುದ್ಧ ಅವರು ಸೋಲನ್ನ ಅನುಭವಿಸಿದ್ದಾರೆ. ಇದೀಗ ಉತ್ತರ ಕನ್ನಡ ಕ್ಷೇತ್ರದ ಲೋಕಸಭಾ ಟಿಕೆಟ್ಗೆ ಅವರು ಕೂಡ ಓರ್ವ ಆಕಾಂಕ್ಷಿಯಾಗಿದ್ದಾರೆ. ಅಲ್ಲಿ ಅನಂತಕುಮಾರ್ ಹೆಗಡೆ ಅವರು ಕೂಡ ಇದ್ದಾರೆ, ಇನ್ನು ಹಲವರು ಕೂಡ ಇದ್ದಾರೆ. ಯಾರಿಗೆ ಟಿಕೆಟ್ ಅನ್ನ ನೀಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನು ಕೊನೆಯದಾಗಿ ಶ್ರೀರಾಮುಲು ಅವರು, ಬಿಜೆಪಿಯಲ್ಲಿ ಶ್ರೀರಾಮುಲು ಅವರು ಪ್ರಭಾವಿ ನಾಯಕರ ಪೈಕಿ ಓರ್ವರಾಗಿದ್ದಾರೆ. ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಶಾಸಕರಾಗಿದ್ರು. ಅವರು ಕಳೆದ ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಿದ್ರು. ಅವರಿಗೂ ಈ ಸೋಲು ಅಚ್ಚರಿಯ ಸೋಲಾಗಿತ್ತು. ಆದ್ರೆ ಇದೀಗ ಮತ್ತೆ ಚುನಾವಣೆ ಅಖಾಡಕ್ಕೆ ಇಳಿಯಲು ಸಜ್ಜಾಗಿ ನಿಂತಿದ್ದಾರೆ. ಲೋಕಸಭೆಗೆ ನನಗೆ ಅಥವಾ ನನ್ನ ಪತ್ನಿಗೆ ಯಾರಿಗಾದ್ರೂ ಬಳ್ಳಾರಿಯಿಂದ ಟಿಕೆಟ್ ಕೊಡಿಸಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತ್ ಬಿಟ್ಟಿದ್ದಾರೆ. ಆದ್ರೆ ಹೈಕಮಾಂಡ್ ಈ ಬೆದರಿಕೆಗೆ ಅಥವಾ ಈ ಬೇಡಿಕೆಗೆ ಅಂತಾನೆ ಹೇಳ್ಬೋದು ಮಣೆ ಹಾಕುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, 2023ರ ಚುನಾವಣೆಯಲ್ಲಿ 100ಕ್ಕೆ 100% ಇವರು MLA ಆಗೇ ಆಗ್ತಾರೆ ಅಂತ ಹೇಳ್ತಿರುವಂತಹ ಹಲವಷ್ಟು ಜನರು ಹೇಗೆ ಸೋಲನ್ನ ಅನುಭವಿಸಿದ್ದಾರೆ, ಮಾಜಿ MLA ಅವರು ಹೇಗೆ ಸೋಲನ್ನ ಅನುಭವಿಸಿದ್ದಾರೆ ಅಂತ ಈಗ ಲೋಕಸಭಾ ಎಲೆಕ್ಷನ್ ನ ಟಿಕೆಟ್ ಏನಿದೆ ಅಲ್ಲ ತಮಗ್ ಕೊಟ್ರೆ ಒಳ್ಳೇದು. ಯಾಕಂತಂದ್ರೆ ಇಷ್ಟು ವರ್ಷ ನಾವು ವಿಧಾನಸಭೆ ಎಲೆಕ್ಷನ್ ನಲ್ಲಿ ಗೆದ್ದು ಬೀಗಿದ್ವಿ. ಈಗ ಒಂದ್ಸಲ ಲೋಕಸಭಾ ಎಲೆಕ್ಷನ್ ನಲ್ಲಿ ನಮಗೆ ಟಿಕೆಟ್ ಕೊಟ್ಟು ನೋಡಬಹುದಲ್ವಾ ಅಂತ ಇವರು ಕೇಳ್ತಾ ಇದ್ದಾರೆ. ಅವ್ರವ್ರದೇ ಆಗಿರುವಂತಹ ಏನು ಕ್ಷೇತ್ರ ಇದೆಯಲ್ಲ ಆ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ನೋಡ್ಬೇಕು ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದಿಷ್ಟು ಈ ಹೊತ್ತಿನ ಸುದ್ದಿ ಆಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.